ಎಲ್ಲರಿಗೂ ನಮಸ್ಕಾರ. ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೀರೆಕಾಯಿ ದಾಲ್. ಹೀರೆಕಾಯಿ ಹೆಸರುಬೇಳೆ ದಾಲು. ಇದು ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನು ಹೀರೆಕಾಯಿನ ಒಂದು 1/4 kg ತೊಗೊಂಡಿದ್ದೀನಿ. ನಂತರ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ದಪ್ಪ ಈ ಥರ ದಪ್ಪನಾಗಿ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಒಗ್ಗರಣೆಗೆ, ಆಮೇಲೆ ಸ್ವಲ್ಪ ಕರಿಬೇವು, 2 ಎಸಳು ಕರಿಬೇವನ್ನು ತೊಗೋಬೇಕು. 1-2 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಬಟ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು ದಾಲಿಗೆ. ಆಮೇಲೆ 2 ಟೊಮೊಟೊನ ಸಣ್ಣಗೆ ಹೆಚ್ಚಿಕೊಂಡು ಇಟ್ಕೋಬೇಕು. ನಂತರ ಇದು ಹೆಸರುಬೇಳೆನ ನಾವು ನೀರು ಹಾಕಿ ತೊಳ್ಕೊಳ್ಳೋಣ. ನೋಡಿ, ನೀರು ಹಾಕಿ ಸ್ವಲ್ಪ ತೊಳ್ಕೊಬೇಕು. ಇದನ್ನ ಹೆಸರುಬೇಳೆ ದಾಲು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಹೆಸರುಬೇಳೆ ದಾಲು. ಬೇಗನೂ ಬೇಯುತ್ತೆ. ಇದು ಹೀರೆಕಾಯಿ ಹಾಕಿ ಮಾಡೋದ್ರಿಂದ ಹೆಸರುಬೇಳೆ ದಾಲು ತುಂಬ ಚೆನ್ನಾಗಿರುತ್ತೆ. ಇದನ್ನು ತೊಳ್ಕೊಂಬರ್ತೀನಿ. ನೋಡಿ, ಇವಾಗ ತೊಳ್ಕೊಂಬಂದಿದ್ದೀನಿ. ನಾನು ನೀರು ಇಟ್ಕೊಂಡಿದ್ದೆ, ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಕುದಿ ಬಂದಾಗ ನಾವು ಹೆಸರುಬೇಳೆನ ಹಾಕಿದರೆ ಬೇಗನೆ ಬೇಯುತ್ತೆ ಹೆಸರುಬೇಳೆ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಎಣ್ಣೆ ಹಾಕ್ಕೊಳೋದ್ರಿಂದ ಬೇಗನೆ ಬೇಯ್ಕೊಳ್ಳುತ್ತೆ. ಇದು ಬೇಯಲಿ. ಹೀರೆಕಾಯಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ನಾವು. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಲೆ ಕೂಡ ಹಚ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕೋಣ. ನೋಡಿ, ಇದರಿಂದ 1 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ನಂತರ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟಾಗಿ ಇರುತ್ತೆ. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಜೀರಿಗೆ ಹಾಕ್ಕೊಳ್ಳೋಣ. ನಂತರ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಹಸಿಮೆಣ್ಸಿಕಾಯಿನೂ ಹಾಕ್ಕೊಳ್ಳೋಣ. ನಂತರ ಕರಿಬೇವನ್ನ ಹಾಕ್ಕೊಳ್ಳೋಣ. ಒಂದೆರಡು ಒಣಮೆಣ್ಸಿಕಾಯಿನ ಹಾಕ್ಕೋಬೇಕು. ಸ್ವಲ್ಪ ನಾವು ಹಿಂಗನ್ನು ಹಾಕ್ಕೊಳ್ಳೋಣ. ಹಿಂಗೆ ಹಾಕ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಅದು ಸಾಸಿವೆ ಚಟಾಪಟ ಸಿಡಿದ ಮೇಲೆ ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ನಾವು. ನೋಡಿ, ಸಾಸಿವೆ ಇವಾಗ ಸಿಡಿತೈತಿ.
ಈಗ ಈರುಳ್ಳಿ ಹಾಕೋಣ. 2 ಈರುಳ್ಳಿ ತೊಗೊಂಡಿದ್ವಲ್ಲ, ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ, ಈಗ ಹೀರೆಕಾಯಿ ತೊಗೊಂಡಿದ್ವಲ್ಲ, ಈ ಹೀರೆಕಾಯಿನ ಫ್ರೈ ಮಾಡ್ಕೊಳ್ಳೋಣ. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕೋಣದ್ರಿಂದ ಬೇಗನೆ ಬೇಯುತ್ತೆ. ಈ ಟೊಮೊಟೊ ತೊಗೊಂಡಿದ್ವಲ್ಲ, ಟೊಮೊಟೊನ ಹಾಕ್ಕೊಳ್ಳೋಣ. ಈ ಹೀರೆಕಾಯಿ ಒಳಗೆ ಟೊಮೊಟೊ ಸ್ವಲ್ಪ ಬೇಯ್ಕೊಂಬಿಡುತ್ತೆ. ಅರ್ಶಿಣ ಪುಡಿ ಆಮೇಲೆ ಹಾಕಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಹೀರೆಕಾಯಿ ಬೆಂದ ಮೇಲೆ ಅರ್ಶಿಣ ಪುಡಿನ ನಾವು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳೋಣ. ಮಂದ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಹೀರೆಕಾಯಿ ಬೆಂದಿದೆ ಇಲ್ಲ ಅಂತ ನೋಡೋಣ. ನೋಡಿ, ಇವಾಗ ಬೆಂದಿದೆ, ಮುಕ್ಕಾಲು ವಾಸಿ ಬೆಂದಿದೆ. ಇದಕ್ಕೆ ನಾವು ಒಂದು 3/4 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಳೋಣ. ಇದು ಇವಾಗ ಬೆಂದಿದೆ. ಇದು ಹೆಸರುಬೇಳೆ ಬೆಂದಿದೆ ಇಲ್ಲ ಅಂತ ನೋಡೋಣ. ಇನ್ನೊಂದು ಸ್ವಲ್ಪ ಬೇಯಬೇಕಿದೆ ಹೆಸರುಬೇಳೆ, ಇನ್ನೊಂದು ಸ್ವಲ್ಪ ಬೇಯಬೇಕಿದೆ. ನೋಡಿ, ಇವಾಗ ಹೆಸರುಬೇಳೆ ಬೆಂದಿದೆ. ಇದನ್ನು ಹೀರೆಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಸ್ವಲ್ಪ ಪಾತ್ರೆ ತೊಳೆದು ನೀರನ್ನು ಹಾಕ್ತಾಯಿದ್ದೀನಿ. ಸಾಕು, ಇಷ್ಟು ಹಾಕಿದರೆ. ಸ್ವಲ್ಪ ಕುದಿಬೇಕಿದು. ಈಗ ಹೆಸರುಬೇಳೆ ಹಾಕಿದಾವಲ್ಲ, 1-2 ಕುದಿ ಕುದ್ದ ಮೇಲೆ ನಾವು ಇಳಿಸ್ಕೋಬೇಕಿದ್ದು. ಈಗ ಹೀರೆಕಾಯಿ ದಾಲು ಆಗಿದೆ ಇಲ್ಲ ಅಂತ ನೋಡೋಣ. ನೋಡಿ, ಈ ರೀತಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚಪಾತಿಗೆ ಭಾಳ ಚೆನ್ನಾಗಾಗುತ್ತೆ ಇದು ಹೆಸರುಬೇಳೆ ಹೀರೆಕಾಯಿ ದಾಲು. ಇದು ಇವಾಗ ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ.
ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಳೋಣ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ. ಧನ್ಯವಾದಗಳು.